ಇದು ಫಿಸಿಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಸ್ಟೋರಿ. ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಪ್ರತಿಯೊಂದು ಸೀನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಲೇಬೇಕಾಗುತ್ತೆ ಸ್ಟೋರಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ, ನನ್ನ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫುಲ್ ಸಸ್ಪೆನ್ಸ್ ಆಗಿದೆ, ಬಟ್ ಕನ್ಫ್ಯೂಸ್ ಆಗುತ್ತೆ. ನೋಡ್ತಾ ಚೆನ್ನಾಗಿರುತ್ತೆ. ಮೂವಿ ಸೂಪರ್ ಆಗಿದೆ. ಹೀರೋಯಿನ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಐಟನ್ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಡೈರೆಕ್ಟ್ರದ್ದು, ಆಮೇಲೆ ಕ್ಯಾಮ್ರಾ ವರ್ಕು ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಬ್ರಿಲಿಯಂಟಾಗಿ ಯೋಚನೆ ಮಾಡಿದ್ದಾರೆ. ಯಾರು ಕೂಡ ಹಣೆ ಬರೋಣ ಊಹೆ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸ್ಟೋರಿ ಅವೆಲ್ಲ ಬಿಟ್ಬಿಟ್ಟು ನಮ್ಮ ಕಡೆಗೆ ನಾವು ಜೀವನ ಯಾಕೆ ಸಾಗಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಸ್ಟೋರಿನ ಮಾಡಿದ್ದಾರೆ. ತುಂಬ ಇಂಟೆಲಿಜೆಂಟಾಗಿ ಮಾಡಿದ್ದಾರೆ. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಪ್ರೆಸೆಂಟು ಪಾಸ್ಟು ಎಲ್ಲ ಯೋಚನೆ ಮಾಡೋದು ಬಿಟ್ಟು ಈಗಿನ ಯುವಕರು ಈ ಥರ ಸಿನಿಮಾಗಳು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಹೇಗಿದೆ ಮೂವಿ? ಪಿಕ್ಚರ್ ಚೆನ್ನಾಗಿದೆ. ಪ್ರಜ್ವಲ್ ದೇವರಾಜ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಬಟ್ ಥಿಯೇಟ್ರುಗಳು 2 ಶೋ ಹಾಕೋದ್ರಿಂದ ಅದು ತುಂಬ ಬೇಜಾರುತ್ತದೆ. ಕನ್ನಡ ಪಿಕ್ಚರ್ಗೆ ಈ ಥರ ಹೀನವಾಗಿ ಇದು ಮಾಡ್ತಾರೆ. 4 ಶೋ ಬೇರೆ ಭಾಷೆಗಳೆಲ್ಲ 2 ಪಿಕ್ಚರಲ್ಲಿ ಥಿಯೇಟ್ರ್ 2 ಪಿಕ್ಚರ್ ಹಾಕ್ತಾರೆ. ಆದರೆ ಕನ್ನಡ ಪಿಕ್ಚರ್ನ ಯಾಕೆ ಈ ಥರ ಮಾಡ್ತಾರೆ? ಒಬ್ಬ ಡೈನಾಮಿಕ್ ದೇವರಾಜ್ ಮಗ 2 ಶೋ ಕೊಟ್ಟಿದ್ದಾರೆ ಪಿಕ್ಚರಲ್ಲಿ. ಯಾಕೆ ಈ ಥರ ಮಾಡ್ತಾರೆ ಈ ಕಂಬೈನ್ಸ್ ಅವರು? ದುಡ್ಡು ಮಾಡೋದಕ್ಕೆ ಬೇರೆ ಇದಿಲ್ವಾ? ಈ ಥರನೇ ಮಾಡಬೇಕಾ? ಪಿಕ್ಚರು ಚೆನ್ನಾಗಿದೆ. ಪಿಕ್ಚರ್ ನೋಡಬೇಕು, ಕನ್ನಡಿಗರು ಬಂದು ನೋಡಬೇಕು. ಆದರೆ 2 ಶೋ ಕೊಟ್ಟಿದ್ದಾರೆ. ಬರೀ ಮಾರ್ನಿಂಗ್ ಶೋ ಮ್ಯಾಟ್ನಿ. ಪಿಕ್ಚರು ಡೈಲಿ 4 ಶೋ ಕೊಡಬೇಕು. ಪರಭಾಷೆ ಚಿತ್ರಗಳೇ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಜಾಸ್ತಿ ಇದೆ. ಕನ್ನಡ ಪಿಕ್ಚರ್ಗೆ ಯಾಕೆ ಈ ಥರ ಪ್ರಾಮುಖ್ಯತೆ ಕೊಡ್ತಾರೆ? ಇದು ಡಿಸ್ಟ್ರಿಬ್ಯೂಟರ್ಸ್ ನೀವು ಇದು ಮಾಡಬೇಕು. ಯಾಕೆಂದರೆ ಕನ್ನಡ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡ ಪಿಕ್ಚರ್ ಎಲ್ಲರೂ ನೋಡಬೇಕು. ಆಮೇಲೆ ಪರಭಾಷೆ ಚಿತ್ರ ಓನ್ಲಿ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ ಓಡಬೇಕು. ಯಾಕೆಂದರೆ ಒಬ್ಬ ಮೇರು ನಟ ದೇವರಾಜು ಅವ್ರ ಮಗನ ಪಿಕ್ಚರ್ 2 ಶೋ ಕೊಟ್ಟವ್ರೆ ಅಂದರೆ ಏನಿದು? ಪಿಕ್ಚರ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್.